ಏನಂತ ಹೆಸರಿಟ್ಟಿದ್ದೀರಿ ಅದಕ್ಕೆ? ಸಾರಥಿ. ಸಾರಥಿ. ಇದು ದಸರಾಗೆ ಏನಾದ್ರು ಪ್ರೋಸೆಸ್ ಆಯ್ತದ ಸೆಲೆಕ್ಟ್? ಅದು ಗ್ಯಾರಂಟಿ ಸರ್, ದಸರಾಕ್ಕೆ ಹೋಗುತ್ತೆ. ಯಾಕಂದ್ರೆ ಇನ್ನೊಂದು 3 ವರ್ಷ, ಇನ್ನೊಂದು 2 ವರ್ಷ ಕಳೆದ್ಮೇಲೆ ದಸರಾ ಗ್ಯಾರಂಟಿ ಹೋಗುತ್ತೆ. ಯಾಕಂದ್ರೆ ದಂತ ತುಂಬಾ ಚೆನ್ನಾಗಿದೆ, ಎತ್ತ ತುಂಬಾ ಇದ್ದಾನೆ. ಹೌದೌದು. ಮತ್ತೆ ಮುಖದ ಲಕ್ಷಣ ಕೂಡ ತುಂಬಾ ಚೆನ್ನಾಗಿದೆ. ಹಾಯ್, ನಮಸ್ತೆ. ನಾನಂದ್ರನ್, ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ನಮ್ಮ ಮುಂದೆ ಇರ್ತಕ್ಕಂಥವ್ರು ಸಾರಥಿ. ಇವನಿಗೆ 29 ವರ್ಷ. ಇವನ ಎತ್ತರ ಬಂದು 2.94 ಮೀಟರ್. ಸೊ ಹತ್ತಿರ 9 ಮುಕ್ಕಾಲು ಅಡಿ ಇದ್ದಾನೆ. ಈ ಒಂದು ಮೂಡಿಗೆರೆ ಭಾಗದಲ್ಲಿ 4 ಜನರ ಮೇಲೆ ಅಟ್ಯಾಕ್ ಮಾಡಿದ ಇವನನ್ನು 2023ರಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅರ್ಜುನನ ನೇತೃತ್ವದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ನಂತರ ದುಬಾರೆ ಆನೆ ಶಿಬಿರಕ್ಕೆ ಕರ್ಕೊಂಡು ಬಂದು ಇವನಿಗೆ ತರಬೇತಿಯನ್ನು ಕೊಡ್ತಾರೆ. ಹಾಗೆ ಇದರ ಮಾವುತರು ಬಂದು ರಂಜನ್, ಕಾವಡಿಗರು ಬಂದು ಲೆಕ್ಕ ಆಗ್ತಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾರಥಿ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. 5,000 ಕಮ್ಮಿ ಇದೆ ಸರ್. ಒಂದು ಹೇಳ್ಬೇಕಾದ್ರೆ ಈಗ ಅಲ್ಲಿನ ಫುಡ್ಗೆ ಇಲ್ಲಿನ ಫುಡ್ಗೆ ವ್ಯತ್ಯಾಸಗಳಿರೋ ಕಾರಣಗಳಿಂದ ಸ್ವಲ್ಪ ವೀಕ್ ಆಗಿದೆ. ವೀಕ್ ಆದ ಕಾರಣಗಳಿಂದ ಹೇಳ್ಬೇಕಾದ್ರೆ ಒಂದು 4ರ ಮೇಲೂ ಎಷ್ಟು ಅಷ್ಟಿಗೆ ಇರ್ಬೋದು ಸರ್. ಈಗ ಏಜ್ ಎಷ್ಟಾಗಿದೆ ಇವನಿಗೆ? 29. ಇವನು ಎತ್ತರ ಬೆಳಿತಾನ? ಇವನು ಎತ್ತರ ಬೆಳೆಯಲ್ಲ, ಬಾಡಿ ಬರ್ತಾನೆ. ತುಂಬಾ ಎತ್ತರ ಇದ್ದಾನೆ. ಮೇ ಬಿ ಕ್ಯಾಂಪಲ್ಲಿ ಇದೆ ಎಷ್ಟು? 9.2 ಸಮಥಿಂಗ್ ಇದ್ದಾನೆ. ಈಗ ಇದನ್ನ ಡೈಲಿ ನೀವು ಕಾಡಿಗೆ ಬಿಡ್ತೀರಾ? ಈಗ ಒಂದ್ ಹೇಳ್ಬೇಕಾದ್ರೆ ಡೈಲಿ ಕಾಡಿಗೆ ಬಿಡೋದು ನಾವು. ಹಗಲಲ್ಲಿ ಕಾಡಿಗೆ ಬಿಡ್ತೀವಿ, ರಾತ್ರಿಯಲ್ಲಿ ನಾವು ಒಂದ್ ಜಾಗದಲ್ಲಿ ಅಲ್ಲೇ ಸೊಪ್ಪು ಎಲ್ಲ ಕೊಟ್ಕೊಂಡು ಅಲ್ಲೇ ಅದು ಇಟ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವು ಈ ಅಲ್ಲಿನ ನೆನಪು ತಪ್ಪಬೇಕು, ಮರಿಬೇಕು ಅದನ್ನ. ಇಲ್ಲಾಂದ್ರೆ ಅಲ್ಲಿಗೆ ಹೊಂಟೋಗ್ಬಿಡ್ತವೆ. ಅದು ಹೇಳಲಿಕ್ಕೆ ಆಗಲ್ಲ. ಒಂದು ಸಮಯದಲ್ಲಿ ಅಲ್ಲಿ ಮೂಡು ನಾನು ಇಂಥ ಜಾಗದಲ್ಲಿ ಇದ್ದೆ ಅನ್ನೋ ಒಂದು ಮೂಡೋದು ನೆನಪು ಬಂದ್ರೆ ವಾಪಸ್ ಹೊಂಟೋಗ್ಬಿಡ್ತೀವಿ. ಎಲ್ಲ ಸರ್ ಏನಂತ ಹೆಸರಿಟ್ಟಿದ್ದೀರಿ ಅದಕ್ಕೆ? ಸಾರಥಿ. ಸಾರಥಿ. ಇದು ದಸರಾಗೆ ಏನಾದ್ರು ಪ್ರೋಸೆಸ್ ಆಯ್ತದ ಸೆಲೆಕ್ಟ್? ಅದು ಗ್ಯಾರಂಟಿ ಸರ್, ದಸರಾಕ್ಕೆ ಹೋಗುತ್ತೆ. ಯಾಕಂದ್ರೆ ಇನ್ನೊಂದು 3 ವರ್ಷ, ಇನ್ನೊಂದು 2 ವರ್ಷ ಕಳೆದ್ಮೇಲೆ ದಸರಾ ಗ್ಯಾರಂಟಿ ಹೋಗುತ್ತೆ. ಯಾಕಂದ್ರೆ ದಂತ ತುಂಬಾ ಚೆನ್ನಾಗಿದೆ, ಎತ್ತ ತುಂಬಾ ಇದ್ದಾನೆ. ಹೌದೌದು. ಮತ್ತೆ ಮುಖದ ಲಕ್ಷಣ ಕೂಡ ತುಂಬಾ ಚೆನ್ನಾಗಿದೆ. ಅಗ್ರೆಷನ್ ಇದ್ದಾನೆ ಏನಾದ್ರು? ಬೇರೆ ಆನೆಗಳ ಮೇಲೆ ಫೈಟ್ ಮಾಡೋದು ಈ ತರ ಈಗ ಸಾಧಾರಣ ಮಟ್ಟಿಗೆ ಆಗಲ್ಲ. ಈಗಾದ್ರೂ ಕೂಡ ನಿಲ್ತಾನೆ. ಸುಮಾರಾಗಿರುವಂಥದಕ್ಕೆಲ್ಲ ಫೈಟ್ ಮಾಡ್ಲಿಕ್ಕೆ ನಿಲ್ತಾನೆ. ಆದ್ರೆ ನಾವು ಫೈಟ್ ಮಾಡ್ಲಿಕ್ಕೆ ಬಿಡಲ್ಲ. ಅದೇ ಫೈಟ್ನ ನೆನಪಿದ್ರೆ ನಾವು ಮಾಡೋರಿಗೆ ತೊಂದರೆಗಳಾಗುತ್ತೆ. ಅದೇ ನೆನಪಲ್ಲಿ ಇದ್ಬಿಟ್ರೆ ಮನ್ಸರು ಕೂಡ ಹೊಡಿಲಿಕ್ಕೆ ಮನ್ಸು ಬರ್ತೇವೆ. ನಾವು ಅದನ್ನ ಬಿಡಲ್ಲ ಆ ಥರ. ಈಗ ನಿಮ್ಗೂ ಮತ್ತೆ ಸಾರಥಿ ಒಡನಾಟ ಹೇಗಿದೆ ಸರ್? ನಾವು ಈಗ ಒಂದಾಗ್ತಾ ಇದ್ದೀವಿ, ಗೆಳೆಯರಾಗ್ತಾ ಇದ್ದೀವಿ. ಗೆಳೆಯರಾದ್ಮೇಲೆ ಕೊನೆಗದು ಏನಾಗುತ್ತೆ, ಚಿಕ್ಕ ಮಕ್ಳ ತರ ಬರುತ್ತೆ. ನಮಗೂ ಮಕ್ಳಾಗುತ್ತೆ, ಅವು ನಮಗೂ ಮಕ್ಳಾಗುತ್ತೆ, ನಾವು ಅವ್ರಿಗೂ ಕೂಡ ಮಕ್ಳಾಗ್ತೀವಿ. ಯಾವ್ದ್ರಲ್ಲಿ ಮಕ್ಳಾಗ್ತೀವಿ ಅಂತ ಹೇಳಿದ್ರೆ ಈಗ ಅದು ನಮ್ಮನ್ನ ನಂಬಿಕೊಂಡು ಇರ್ತದೆ. ಕೊನೆಗೆ ನಾವು ಅದರ ಸಂಬಳಗಳನ್ನು ತಗೊಂಡು ತಿಂತೀವಲ್ಲ, ಅದರಿಂದ ನಾವು ಅದಕ್ಕೆ ಮಕ್ಳಾಗ್ತೀವಿ. 2 ಥರದಲ್ಲಿ ಇರ್ತೇವೆ ಅದರಲ್ಲಿ. ಈಗ ಏನ್ ಗೊತ್ತಾ, ನೀವು ಎಲ್ಲ ಊರಿಗೆ ಹೋಗಿರ್ತೀರಿ. ಸೊ ಆಗ ಸಾರಥಿ ಒಬ್ಬನೇ ಇರ್ತಾನೆ. ನೀವು ತುಂಬಾ ದಿನ ಎಲ್ಲ ಊರಿಗೆ ಹೋದಾಗ ತುಂಬಾ ಬೇಜಾರು ಮಾಡ್ಕೊಂಡಿರುವಂತ ಇನ್ಸಿಡೆಂಟ್ಸ್ ಏನಾದ್ರು ಇದೆಯಾ ಸರ್? ಆದ್ರೆ ನಾವು ಬೇಜಾರು ಮಾಡದ ರೀತಿಯಲ್ಲಿ ನೋಡ್ಕೊಳ್ತೀವಿ. ಅದ್ರಲ್ಲಿ ನಾವು ಊರಿಗೆ ಹೋಗ್ಬೇಕಾದ್ರೆ ಒಬ್ರು ಹೋದ್ರೆ ಒಬ್ರು ಇರ್ತೀವಿ, ಒಬ್ರಾದ್ರೂ ಕಾಣಲೇಬೇಕು. ಆ ರೀತಿ ಇರಾಗ ಆನೆಗಳಿಗೆ ಬೇಜಾರು ಮಾಡ್ಲಿಕ್ಕೆ ಬಿಡುದಿಲ್ಲ. ಅವು ಸ್ನೇಹಿತರ ತರನೇ ಉಳ್ಕೊಳುತ್ತೆ. ಯಾಕೆಂದ್ರೆ ಒಬ್ರನ್ನ ನೋಡ್ಕೊಂಡು. ಅದಕ್ಕೆ ಹೇಳ್ತಾರೆ ಒಬ್ರು ಒಂದು ಆನೆಗೆ 2 ಜನ ಬೇಕು ಅಂತ. ಹೌದು, 2 ಜನ ಇಲ್ಲಾಂದ್ರೆ ಒಂದು ಆನೆನ ಪಳಗಿಸ್ಲಿಕ್ಕೂ ಕೂಡ ಆಗಲ್ಲ, ಅದ್ರ ನೋಡ್ಕೊಳ್ಳಿಕ್ಕೂ ಕೂಡ ಆಗಲ್ಲ. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಕೇಳ್ತಾರೆ ಸಾರಥಿ ಸಾರಥಿ ಸಾರಥಿ. ಹೌದು ಸರ್. ಆದ್ರೆ ಅದು ಸಾರಥಿ ಅಂತ ಹೇಳಲಿಕ್ಕೆ ಅದ್ರ ಗುಣ, ಎತ್ತರ, ಒಂದು ಐಟಿ ಇದೆ. ಮತ್ತೆ ಅದ್ರ ವಾತಾವರಣಗಳು ಕೂಡ ಚೆನ್ನಾಗಿರೋ ಕಾರಣಗಳಿಂದ ಎಲ್ರಿಗೂ ಸ್ವಲ್ಪ ತುಂಬಾ ಇದು ಕೇಳ್ಕೊಳ್ಳಿಕ್ಕೆ. ನಮ್ಮ ಜೊತೆ ಚೆನ್ನಾಗಿರ್ತಾನೆ. ನಾವು ಹೇಳ್ದಂಗೆ ಕೇಳ್ಕೊಂಡು. ಈಗ ಸಾಧಾರಣ ಮಟ್ಟ ಇಷ್ಟು 1 ವರ್ಷಕ್ಕೆ ಇಷ್ಟಕ್ಕೆ ಬಂದಿದ್ದು ದೊಡ್ಡ ಆನೆಗಳು. ಚಿಕ್ಕ ಮರಿಗಳಾದ್ರೆ ಏನಾದ್ರೂ ಆಗುತ್ತೆ. ಅಂದ್ರೆ ಈ ದೊಡ್ಡ ಆನೆಗಳು 1 ವರ್ಷಕ್ಕೆ ಇಷ್ಟಕ್ಕೆ ಬಂದಿದ್ದು ನಮ್ಮ ಪುಣ್ಯ ಅನಿಸ್ತದೆ. ನಾವು 3 ತಿಂಗಳು ಹಾಕಿದ್ವಿ ಸರ್. 3 ತಿಂಗಳು ಒಳಗಡೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ನೆನಪು ಸ್ವಲ್ಪ ಮರಿಬೇಕು. ಇನ್ನೊಂದು ಅಲ್ಲಿ ಕೊಲೆ ಮಾಡಿದಂಥದ್ದು ನೆನಪು ಇದ್ದೇ ಇರುತ್ತೆ. ಅವು ಕೂಡ ನಮ್ಮನ್ನ ಆ ಥರ ಆಗಿದೆ.
ಸಾಯಿಸ್ಬೇಕು, 5 ಜನ ಸಾಯಿಸಾಕಿ 5 ದಿನ ಸಾಯಿಸಿದೆ. ನಮಗೂ ಕೂಡ ಕಾಲಲ್ಲಿ ಸ್ವಲ್ಪ ಒದೆಯೋದು ಮಾಡೋದೆಲ್ಲ ಆಗಿದೆ, ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿ ಬೇಕಾದ್ರೆ ನಿಂತ್ಕೊಂಡು ಅದನ್ನ ಸ್ನಾನ ಮಾಡಿಸೋದಾಗಿರಲಿ, ಅವು ಕೆಲಸ ಹೇಳೋದು ಆಗಿರಲಿ, ನಾವು ಕರ್ಕೊಂಡು ಹೋಗೋತ್ತಿಗೆ ಏನು ಇದರ ದಿನಚರಿ ಹೇಗಿರುತ್ತೆ? ಏನ್ ಹೇಳಿ ಸರ್? ದಿನಚರಿ ಅಂದ್ರೆ ಡೈಲಿ ಇದು ಒಂದು ದಿವಸಕ್ಕೆ ಏನೆಲ್ಲ ಕೆಲಸವನ್ನು ಮಾಡಿಸ್ತೀರಿ ಇದ್ರ ಕೈಯಲ್ಲಿ? ಆದ್ರೆ ಇದರಲ್ಲಿ ನಾವು ಮೊದಲು ಮಾಡಿಸ್ತಾ ಇರೋದು, ನಾವು ಮೇಲ್ಗಡೆ ಹತ್ತಲಿಕ್ಕೆ ಪ್ರಾಕ್ಟೀಸ್, ಕಾಲ್ ಮೇಲೆ ಇತ್ತು, ಇನ್ನೊಂದು ಹಿಂದ್ಗಡೆ ಕಾಲ್ನ ಮೇಲೆ ಇರ್ತದೆ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಜೂಕ್ ಅಂತ ಹೇಳ್ತೀವಿ ನಾವು, ಅದನ್ನ ಯಾವ್ದಾರ ಒಂದು ವಸ್ತುಗಳನ್ನ ಬಿದ್ದು ದಂತದಲ್ಲಿ ಮೇಲ್ಗಡೆ ನೇರ್ಲಿಕ್ಕೆ ಎತ್ತಲಿಕ್ಕೆಗೋಸ್ಕರ ಆ ಕೆಲಸಗಳನ್ನ ಪ್ರಾಕ್ಟೀಸ್ ಕೊಡ್ತೀವಿ. ಮತ್ತೆ ಅದೇ ಆದಂತ ಅದರ ಊಟಗಳು ಅದೇ ತಕೊಂಡು ಬಂದು ತಿನ್ನುವ ಹಾಗೆ ಏನೆಲ್ಲ ತಿಂತದೆ ಅದೀಗ ಮರದ ಕೊನೆಗಳು ಜಾಸ್ತಿ ತುಂಬಾ ಇಷ್ಟ ಅವಕ್ಕೆ. ಆಲದ ಮರ ಕೊನೆಗಳು ಅಂದ್ರೆ, ಮತ್ತೆ ಹಸಿರು ಹುಲ್ಲುಗಳು ಚಿಕ್ಕ ಪುಟ್ಟದು, ಅವು ಕೂಡ ಅವಕ್ಕೆ ಏನೇನ್ ಬೇಕಂತೆ, ಅವು ಏನೇನ್ ತಿಂತಾವೋ ಇವೆಲ್ಲ ತೆಗೆದು ತಿಂತೆ. ಯಾಕಂದ್ರೆ ಹಗಲು ಹೊತ್ತು ಬಿಟ್ಟಿರ್ತೀವಿ ಕಾಡು ಒಳಗಡೆ, ಅವಕ್ಕೆ ಬೇಕಾದ ವಸ್ತುಗಳನ್ನು ತಿಂದ್ಕೊಳುತ್ತೆ. ನೀವೀಗ ಸ್ನಾನಕ್ಕೆಲ್ಲ ಅದನ್ನ ಕರ್ಕೊಂಡು ಹೋಗ್ತೀರಿ ಅಲ್ಲಿ? ಹೌದು, ಸ್ನಾನ ಮಾಡಿ. ಈಗ ಜನಗಳನ್ನ ನೋಡಿದಾಗ ಏನಾದ್ರು ಅಗ್ರೆಸಿವ್ ಆಗುವಂತದ್ದು ಯಾವುದೂ ಇಲ್ಲ? ಮೊದಲು ಇತ್ತು. ಅಂದ್ರೆ ಒಂದು ಅಂದಾಜು ಹೇಳ್ಬೇಕಾದ್ರೆ ಒಂದು 20-30 ದಿನದ ಒಂದು ಕ್ರಾಲಿಂದ ತೆಗೆದು ಒಂದು 9 ತಿಂಗಳು ಕಳೆದ ನಂತರ ಇವೆಲ್ಲ 9 ತಿಂಗಳು ಒಳಗಡೆ ಅದೆಲ್ಲ ಇತ್ತು. ಈಗೆಲ್ಲ ಕಡಿಮೆ ಆಗಿದೆ. ಪಕ್ಕದಲ್ಲಿ ಎಷ್ಟೇ ಜನ ನಿಂತ್ಕೊಂಡ್ರೆ. ಅದೇ ರೀತಿಯಾಗಿ ಸಾರಥಿ ಬಗ್ಗೆ ನನಗೆ ಅನಿಸಿದ್ದೇನು ಅಂತಂದರೆ, ಸಾರಥಿಯನ್ನು ನಾವು ನೋಡ್ತಾ ಇದ್ದರೆ ಅವನ ಮುಖದ ಲಕ್ಷಣ ಆಗಿರ್ಬೋದು, ಅವನ ಎತ್ತರ, ಸೊ ಅವನು ನಡೀತಕ್ಕಂಥ ಒಂದು ಶೈಲಿ, ಮೇಯ್ನು ಅವನ ದಂತಗಳಾಗಿರ್ಬೋದು. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಇವನು ಭವಿಷ್ಯದಲ್ಲಿ ದಸರಾ ಉತ್ಸವದಲ್ಲಿ ಭಾಗಿಯಾಗ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಭರವಸೆ. ಯಾಕೆಂತಂದರೆ ಎಲ್ಲ ಆನೆಗಳಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಆದರೆ ಎಲ್ಲ ಆನೆಗಳು ದಸರಾ ಆನೆಗಳಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಸಾರಥಿ ವಿಚಾರದಲ್ಲಿ ನಾವು ನೋಡ್ತಾ ಇದ್ದರೆ ಇವನು ಖಂಡಿತವಾಗೂ ದಸರಾ ಆನೆ ಆಗ್ತಾನೆ ಅಂತಕ್ಕಂಥದ್ದು. ಮೇಯ್ನ್ ನನಗೆ ತುಂಬ ಇವನಲ್ಲಿ ಇಂಪ್ರೆಸಿವ್ ಅನಿಸಿದ್ದೇನು ಅಂತಂದರೆ ಇವನ ಎತ್ತರ ಆಗಿರ್ಬೋದು, ಮತ್ತು ಇವನ ಒಂದು ದಂತ ತುಂಬ ಚೆನ್ನಾಗಿದೆಯಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು ಸಾರಥಿ ಅವನ ಒಂದು ತುಂಟಾಟ ಯಾವ ಥರ ಇದೆ ಅಂತ. ಮೇ ಬಿ ಇವನಿಗೆ 28-29 ವರ್ಷ, ನನಗನ್ಸಿದ ಪ್ರಕಾರ ಅಷ್ಟು ಆಗಿಲ್ವೇನೋ ಅಂತ. ಬಟ್ ಇವನಿಗೆ ಸ್ವಲ್ಪ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರೆ ಇವನ ಒಂದು ಎತ್ತರ ಮತ್ತು ಇವನ ಆಕಾರ ಇದೆಲ್ಲ ಕೂಡ ಮುಂದೆ ಕುಮ್ಕಿ ಆನೆ ಕೂಡ ಆಗ್ಬೋದು. ಅಟ್ ಪ್ರೆಸೆಂಟು ಈ ಒಂದು ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ಟಾಲೆಸ್ಟ್ ಎಲಿಫೆಂಟ್ ಯಾವುದು ಅಂತಂದರೆ ನಮ್ಮ ಸಾರಥಿ. ಸ್ನೇಹಿತರೆ, ನಮ್ಮ ಸಾರಥಿಗೆ ಆ ಒಂದು ದೇವರು ಆರೋಗ್ಯ, ಆಯುಷು, ನೆಮ್ಮದಿಯನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸಾರಥಿ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.